ನಾನು ಯಾಕೆ ಈ ಮಾತನ್ನ ಪದ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನಿಮ್ಮ ಶಾಸಕರನ್ನ ನಾನು ಗಮನಿಸ್ತಾ ಇದ್ದೇನೆ. ಕಳೆದ 25 ವರ್ಷದಿಂದ ಯಾವ ಸಮಾಜಕ್ಕೂ ಕೂಡ ನೋವಾಗದ ರೀತಿಯಲ್ಲಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡೋಗಿ, ಅವ್ರಿಗೇನು ಒಂದು ದೊಡ್ಡ ಸಮಾಜದ ಬಲ ಇಲ್ಲ, ಅವರ ಹೃದಯ ಶ್ರೀಮಂತಿಕೆಯಲ್ಲಿ ಇಟ್ಕೊಂಡು ಎಲ್ಲ ವರ್ಗದ ಜನರು ಕೂಡ ಇವತ್ತು ಅವರ ಕೈಯನ್ನು ಹಿಡಿದು ಒಂದು ಬಲಿಷ್ಠವಾದಂತಹ ಸರ್ಕಾರ ಇದ್ದಾಗ ಕೂಡ, ಆಪರೇಷನ್ ಲೋಟಸ್ ಮಾಡಿ ಒಂದು ಸರ್ಕಾರ ಬಂದಾಗ ಕೂಡ ನೀವು ಅವರ ಕೈಯನ್ನು ಹಿಡಿದು ವಿಧಾನಸಭೆಗೆ ಕಳಿಸಿ ಈಗ ಮತ್ತೆ ಅವರನ್ನ ಇವತ್ತು ಆಯ್ಕೆ ಮಾಡಿ ನಿಮ್ಮ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಏನು ಆ ಚುನಾವಣೆಗಳ ಸಂದರ್ಭದಲ್ಲಿ ನಾವೇನು ಮಾತು ಕೊಟ್ಟಿದ್ದು, ನಾನಾಗ್ಲಿ, ಸಿದ್ದರಾಮಯ್ಯನವರಾಗಲಿ, ಸತೀಶ್ ಆಗಲಿ, ಸಲೀಂ ಅಹಮದ್ ಅವರಾಗಲಿ, ಯಾರೇ ಆಗಲಿ, ನಿಮ್ಮ ಪ್ರತಿನಿಧಿಗಳು ನಾವೇನು ನಮ್ಮ ಪಕ್ಷದ ಪರವಾಗಿ ಮಾತು ಕೊಟ್ಟಿದ್ದು, ಆ ಮಾತನ್ನ ಪ್ರತಿ ಹಂತದಲ್ಲೂ ಕೂಡ ಉಳಿಸಿಕೊಂಡು ನಿಮ್ಮ ಬದುಕಿನಲ್ಲಿ ನಾವು ಭಾಗಿಯಾಗಿದ್ದೇವೆ. ಬಿಜೆಪಿಯವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ, ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೇವೆ. ಈಗ ಹಾಲಿನ ಮೇಲೆ 4 ರೂಪಾಯಿ ಜಾಸ್ತಿ ಮಾಡುದು ಏನ್ ಸರ್ಕಾರ ತಗೋತಾ? ರೈತರು ಕೊಟ್ಟು ಈಗ ಪೆಟ್ರೋಲ್ ಬೆಲೆ, ಡೀಸೆಲ್ ಜಾಸ್ತಿ ಆಯ್ತು, ಸಿಮೆಂಟ್ ಬೆಲೆ ಜಾಸ್ತಿ ಆಯ್ತು, ಕಬ್ಬಣದ ಬೆಲೆ ಜಾಸ್ತಿ ಆಯ್ತು. ತಾಯಂದಿರೆಲ್ಲ ಇದ್ದೀರಿ, ಚಿನ್ನದ ಬೆಲೆ 30,000 ರೂಪಾಯಿದಿಂದ 1 ಲಕ್ಷ ರೂಪಾಯಿ ಆಗೋಗಿದೆ, 1 ಕೆಜಿ 1 ಕೋಟಿ ರೂಪಾಯಿ ಆಗೋಗಿದೆ, ಬೆಳ್ಳಿ ಬೆಲೆ ಜಾಸ್ತಿ ಆಗೋಗಿದೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಲಿಲ್ಲ. ಕಾಂಗ್ರೆಸ್ ಅವ್ರ ಮೇಲೆ ಆಕ್ರೋಶ, ಕಾಂಗ್ರೆಸ್ ಅವ್ರ ಮೇಲೆ ಯಾವಾಗ ಆಕ್ರೋಶ ಪ್ರಾರಂಭ ಮಾಡಿದ್ರು ಅದೇ ದಿನ ಮತ್ತೆ ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆನ ಏರಿಕೆ ಮಾಡಿ ಇವತ್ತು ಆ ಆಕ್ರೋಶ ಏನಿದ್ರು ಅವ್ರ ಮೇಲೆ ಮಾಡಬೇಕು. ನಾನು ಯಾಕೆ ನಿಮ್ಮನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಅಧಿಕಾರದಲ್ಲಿರುವಂತಹ ಜನ ನಿಮ್ಗೆ ಸಹಾಯ ಮಾಡಕ್ಕಿದ್ದೀವಿ ಹೊರತು ನಿಮ್ಮ ಜೀವನದಲ್ಲಿ, ನಿಮ್ಮ ಬದುಕಿನಲ್ಲಿ ತೊಂದರೆ ಕೊಟ್ಟು ಬದುಕಿನಲ್ಲಿ ನಿಮ್ಮ ಪಿಕ್ ಪಾಕೆಟ್ ಮಾಡಿ ನಿಮ್ಮ ಆರ್ಥಿಕವಾಗಿ ನಾವು ತೊಂದರೆ ಮಾಡಕ್ಕಲ್ಲ. ಇವತ್ತು ರೈತ, ಅವನಿಗೆ ಸಂಬಳ ಇಲ್ಲ, ಅವನಿಗೆ ಪ್ರಮೋಷನ್ ಇಲ್ಲ, ಅವನಿಗೆ ಪೆನ್ಷನ್ ಇಲ್ಲ, ಅವನಿಗೆ ರಿಟೈರ್ಮೆಂಟ್ ಇಲ್ಲ, ಅವನಿಗೆ ರಂಚ ಇಲ್ಲ. ಈ ರೈತನ ಬದುಕಿಸಬೇಕು. ಇವತ್ತು ಈ ನೀರಾವರಿ ಯೋಜನೆ ಬಗ್ಗೆ ಈಗಾಗಲೇ ನನ್ನ ಮಿತ್ರ ಮಾತಾಡುದು, ಬಹಳ ಮಾತಾಡುದು. ಈಗ ನಾವು ಈಗಾಗಲೇ ಸುಮಾರು ಅನೇಕ ಯೋಜನೆಗಳನ್ನ ಬಾಳಂಬೀಡು ಹಾಗೂ ಇತರೆ 72 ಗ್ರಾಮ, 136 ಕೆರೆ ತುಂಬಿಸುವಂತ ಕಾರ್ಯಕ್ರಮವನ್ನ ಈಗಾಗಲೇ ತೆಗೆದುಕೊಂಡಿದ್ದೇವೆ. 535 ಕೋಟಿ ರೂಪಾಯಿದು ಒಂದು ಕೆಲಸ, ಇನ್ನೊಂದು 445 ಕೋಟಿ ರೂಪಾಯಿದು ಈಗ ಆನ್ಗೋಯಿಂಗ್ ವರ್ಕ್ಸ್ ನಡೀತಾ ಇದೆ. ಮೊನ್ನೆ ತಾನೇ ನಮ್ಮ ಶಾಸಕರು, ನಿಮ್ಮ ಶಾಸಕರು ಒಂದು ಒತ್ತಡವನ್ನು ಮಾಡಿ 25ನೇ ತಾರೀಕು ನಡೆದಂತ ಬೋರ್ಡ್ ಮೀಟಿಂಗ್ ಅಲ್ಲಿ ಇದನ್ನ 665 ಕೋಟಿ ರೂಪಾಯಿ ವೆಚ್ಚದ ಒಂದು ಯೋಜನೆಯನ್ನ ಇವತ್ತು ಈ ಜಿಲ್ಲೆಯಲ್ಲಿ ಇವತ್ತು ಅದನ್ನ ಈಗಾಗಲೇ ಮುಂಚೂರಾತಿಯನ್ನ ನಾವು ಮಾಡಿದ್ದೇವೆ. ಈ ಒಂದು ಬೆಳಂಬೆಳ್ಳಿ ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮ್ 418 ಕೋಟಿ ರೂಪಾಯಿ ಈಗ ಪ್ರಾರಂಭ ಆಗ್ತಾ ಇರೋದು. ಹಿರೇಕುಂಡಿ ಟ್ಯಾಂಕ್ ಫಿಲ್ಲಿಂಗ್ 116 ಕೋಟಿ ರೂಪಾಯಿ. ಹೀಗೆ ಇದಲ್ಲದೆ ಇನ್ನೊಂದು ಪ್ರಸ್ತಾವನೆ ಮಾಡಿದ್ರು, ವರ್ಧಾ ಬೇಡ್ತಿ ರಿವರ್ ಜಾಯಿನಿಂಗ್ ಸ್ಕೀಮ್ ಬಗ್ಗೆ, ನದಿ ಜೋಡಣೆ ಯೋಜನೆ ಬಗ್ಗೆ. ಆಮೇಲೆ ನ್ಯಾಷನಲ್ ರಿವರ್ ಏಜೆನ್ಸಿಯಲ್ಲಿ ಈಗಾಗಲೇ ಅದನ್ನ ಪ್ರಸ್ತಾವನೆ ಕೂಡ ಸೆಂಟ್ರಲ್ ಗವರ್ಮೆಂಟ್ಗೆ ನಾವು ಕಳಿಸಿಕೊಟ್ಟಿದ್ದೇವೆ. ಒಟ್ಟು 2818 ಕೋಟಿ ರೂಪಾಯಿ ಅದು ಅಲ್ಲಿದೆ. ಅದರ ಮೇಲೆ ಕೂಡ ಒತ್ತಡವನ್ನು ನಾನು ತರ್ತಾ ಇದ್ದೇನೆ. ಸೊ ಹಂಗೆ ಇವತ್ತು ನಾವೆಲ್ಲ ಕೂಡ ನಿಮ್ಮ ಅನೇಕ ಯೋಜನೆಗಳನ್ನ ನೀರಾವರಿ ಇಲಾಖೆಯಲ್ಲಿ ಆ ರೈತರ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅಂತೇಳಿ
ಇಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸಿಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು ಈ ಜಿಲ್ಲೆಯಲ್ಲಿ ಎಲ್ಲ ಶಾಸಕರುಗಳು ಕೂಡ 6 ಜನ ಕೂಡ ಬಹಳ ನಮ್ರತೆಯಿಂದ ಅಭಿವೃದ್ಧಿ ಬಗ್ಗೆ ಗಮನ ಇಟ್ಕೊಂಡು ಯಾವ ಲೋಪಕ್ಕೂ ಕೂಡ ಭಾಗಿಯಾಗದೆ ಒಂದು ಉತ್ತಮವಾದಂತಹ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಬಿಜೆಪಿಯವರು ಮಾತಾಡ್ತಾರೆ, ಅಭಿವೃದ್ಧಿ ಕಾಸಿಲ್ಲ ಗ್ಯಾರಂಟಿಗೆ ಅಂತ ಹೇಳ್ತಾ ಇದ್ದಾರೆ. ನಾವು ಈ ಗ್ಯಾರಂಟಿ ಯೋಜನೆ ಕೊಟ್ಟ ಮೇಲೆ ಬಿಜೆಪಿಯವ್ರಿಗೆ ಅರ್ಥ ಆಯ್ತು ಜನರ ಬದುಕಿಗೆ ಎಷ್ಟು ಕಷ್ಟ ಇದೆ ಅಂತ. ಮಹಾರಾಷ್ಟ್ರ ಎಲೆಕ್ಷನ್, ಹರಿಯಾಣ ಎಲೆಕ್ಷನ್, ಇಲ್ಲ ಮಧ್ಯಪ್ರದೇಶ ಎಲೆಕ್ಷನ್, ಎಲ್ಲ ಎಲೆಕ್ಷನ್ ಶುರು ಮಾಡಿದ್ರು. ಕರ್ನಾಟಕದ ಮಾದರಿ ಇಡೀ ದೇಶಕ್ಕೆ ಮಾದರಿಯಾಗಿ ಇವತ್ತು ಉಳ್ಕೊಂಡಿದೆ. ನಾನೇನು ಹೇಳಬೇಕಾಗಿಲ್ಲ, ಮಾಧ್ಯಮದವರೇ ಬರೆದಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಈ ದೇಶ ಖಾಲಿ ಆಗೋಯ್ತದೆ, ಬಡದಾಗೋಯ್ತು ಕರ್ನಾಟಕ ಸರ್ಕಾರ ಅಂತ. ಇವತ್ತೇನು 665 ಕೋಟಿ ರೂಪಾಯಿ ಕೆಲಸಕ್ಕೆ ಇವತ್ತೇನು ಇಲ್ಲಿ ಕಲ್ಲಾಕಿದ್ದೀವಿ, ಮುಂದಕ್ಕೆ ಏನು 100,000 ಕೋಟಿ ರೂಪಾಯಿ ಕೆಲಸಕ್ಕೆ ಯೋಜನೆಗೆ ತಯಾರು ಮಾಡಿದ್ದೇವೆ. ಇದೇನು ಅಭಿವೃದ್ಧಿ ಅಲ್ವೇ? 52,000 ಕೋಟಿ ರೂಪಾಯಿ ಹಣ ಪ್ರತಿ ವರ್ಷ ನಿಮ್ಮ ಕುಟುಂಬಕ್ಕೆ ನೇರವಾಗಿ ಹಣ ಬರ್ತಾ ಇದೆ. ಪ್ರತಿಯೊಂದು ಕುಟುಂಬಕ್ಕೆ ಮನೆಗೆ 5,000 ರೂಪಾಯಿ ತಲುಪ್ತಾ ಇದೆ. 2,000 ರೂಪಾಯಿ ನನ್ನ ತಾಯಂದಿರಿಗೆ, 200 ಯೂನಿಟ್ ವಿದ್ಯುತ್ ಶಕ್ತಿಗೆ, ತಾಯಂದಿರು ಫ್ರೀಯಾಗಿ ಬಸ್ಸಲ್ಲಿ ಶಕ್ತಿ ಯೋಜನೆಯಲ್ಲಿ 10 ಕೆಜಿ ಅಕ್ಕಿ, ಯುವಕರಿಗೆ ಉದ್ಯೋಗ ಇಲ್ಲದೆ ಹೋದವರಿಗೆ 3,000 ರೂಪಾಯಿ. ಈ ಯೋಜನೆ ಏನಾದ್ರು ಬೊಮ್ಮಾಯಿ ಸರ್ಕಾರ ಮಾಡಿತಾ? ಯಡಿಯೂರಪ್ಪ ಸರ್ಕಾರ ಮಾಡಿತಾ? ಇಲ್ಲ ಮೋದಿ ಸರ್ಕಾರ ಮಾಡಿತಾ? ಇದು ಮಾಡಿದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಕೆಲಸವನ್ನ ಮೊದಲನೇ ಬಜೆಟ್ ನಲ್ಲೇ, ಮೊದಲನೇ ದಿನ ಕ್ಯಾಬಿನೆಟ್ ನಲ್ಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಬಂಧುಗಳೇ, ತಾವೆಲ್ಲ ಬಹಳ ಶಾಂತಿಯಿಂದ ತಮ್ಮ ಸಾನೆಯನ್ನ ತಾವು ಗಮನಿಸ್ತಾ ಇದ್ದೀರಿ. ಬಹಳ ಉತ್ತಮವಾಗಿ ಇಲ್ಲಿ ನೀವೆಲ್ಲ ಸಹಕಾರ ಕೊಡ್ತಾ ಇದ್ದೀರಿ. ನೀವು ಚಿಂತೆ ಮಾಡೋದು ಬೇಡ. ನಿಮ್ಮ ಬದುಕಿನಲ್ಲಿದ್ದೇವೆ, ನಿಮ್ಮ ಶ್ರಮದಲ್ಲಿದ್ದೇವೆ, ನಿಮ್ಮ ಕಷ್ಟದಲ್ಲಿದ್ದೇವೆ, ನಿಮ್ಮ ಸುಖದಲ್ಲಿದ್ದೇವೆ. ನಿಮ್ಮ ಸಂಬಂಧ ಭಕ್ತನಿಗೂ ಭಗವಂತನಿಗಿರುವಂತಹ ಸಂಬಂಧ. ನಿಮ್ಮ ಶಾಸಕರು ಕೂಡ, ಈ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಬಹಳ ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಡೀ ಸರ್ಕಾರ ಅವರ ಪರವಾಗಿದೆ. ನಿಮ್ಮ ಜಿಲ್ಲಾ ಸಚಿವರು ಕೂಡ ಈ ಜಿಲ್ಲೆ ಬಗ್ಗೆ ಅಪಾರವಾದಂತಹ ಆಸಕ್ತಿಯನ್ನು ಇಟ್ಕೊಂಡು ಅನೇಕ ಬಾರಿ ಬಂದು ಜನರ ಸಮಸ್ಯೆಯನ್ನು ಸ್ಪಂದಿಸಿ ಸುಮಾರು 3 ತಿಂಗಳಿಗೆ ಒಂದು ಕೆಡಿಪಿ ಮೀಟಿಂಗ್ ಮಾಡಿ ಯಾರಿಗೆ ಬಡವರಿಗೆ ಮನೆ ಸಿಗಬೇಕು, ಯಾವ ರೈತನಿಗೆ ಏನಾಗಬೇಕು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನಾಗಬೇಕು, ನೀರಾವರಿ ಇಲಾಖೆಯಲ್ಲಿ ಏನಾಗಬೇಕು, ಪೌರಾಡಳಿತದಲ್ಲಿ ಏನಾಗಬೇಕು, ಕುಡಿಯುವ ನೀರಿನ ಸಮಸ್ಯೆ ಏನಿದೆ, ವಿದ್ಯುತ್ ಶಕ್ತಿ ಸಮಸ್ಯೆ ಏನಿದೆ, ತೋಟಗಾರಿಕೆಯಲ್ಲಿ ಏನಿದೆ ಅಂತ ಹೇಳಿ ಪ್ರತಿಯೊಂದು ಕೂಡ ಅವರು ಪರಿಶೀಲನೆ ಮಾಡಿ ನಿಮ್ಮ ಜನರಿಗೆ ನಮ್ಮ ಸರ್ಕಾರದ ಎಲ್ಲ ಪಾಲುಗಳನ್ನು ತಲುಪಿಸುವಂತ ಕೆಲಸವನ್ನು ಇವತ್ತು ಅವರು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ಇವತ್ತು ನಾನು, ಸತೀಶ್ ಅವರು, ಜಿಲ್ಲಾ ಮಂತ್ರಿಗಳು, ಮುಖ್ಯಮಂತ್ರಿಗಳೆಲ್ಲ ನಾವೆಲ್ಲ ಬಂದು ನಿಮ್ಗೆ ಶುಭ ಹಾರೈಸಲಿಕ್ಕೆ, ನಿಮ್ ಜೊತೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ, ಆಮೇಲೆ ನಮ್ಗೆ ಯಾವ ಅಧಿಕಾರಿಗಳು ಬೇಕು ನಿಮ್ಮ ಜಿಲ್ಲಾ ಆಡಳಿತದ ಬಗ್ಗೆ ಇವತ್ತವರೆಗೂ ನಮ್ಗೆ ಯಾವ ಕಂಪ್ಲೇಂಟ್ ಕೂಡ ಬಂದಿಲ್ಲ. ಅವರು ಕೂಡ ಎಲ್ಲ ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಯಿತು. ನಾನೆಲ್ಲ ಶಾಸಕರ ಚರ್ಚೆ ಮಾಡಿದ್ದೇನೆ, ಏನೋ ನಿಮ್ಮ ಅಧಿಕಾರಿಗಳ ಬಗ್ಗೆ ಏನಾದ್ರು ಸಮಸ್ಯೆ ಇದೆಯಾ ಅಂತ. ಎಲ್ಲರೂ ಕೂಡ ಅನುಸರಿಸಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಕೂಡ ತಿಳಿಸಿದ್ದಾರೆ. ಇದು ಬಹಳ ಮುಖ್ಯವಾದಂತಹ ವಿಚಾರ. ನಿಮ್ಮ ತಾಳ್ಮೆಗೆ, ನಿಮ್ಮ ಸಹಕಾರಕ್ಕೆ ಮತ್ತೊಮ್ಮೆ ಅಭಿನಂದಿಸಿ, ಶುಭ ಹಾರೈಸಿ, ಮುಂದಿನ ದಿನದಲ್ಲಿ ಇನ್ನು ಅನೇಕ ಕಾರ್ಯಕ್ರಮಗಳಿಗೆ ಬಂದು ಅನೇಕ ವಿಚಾರಗಳನ್ನು ಹಂಚಿಕೊಳ್ಳುವಂತ ಕೆಲಸವನ್ನು ನಾನು ಮಾಡ್ತೇನೆ. ಮತ್ತೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.